ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕೀರ್ತಿ. ಬನ್ನಿ ಫ್ರೆಂಡ್ಸ, ಇವತ್ತು ನಿನ್ನೆ ನಾನು ಇಡ್ಲಿ ಮಾಡೋದ ತೋರಿಸೀನಿ ಸಿಂಪಲ್ಲಾಗಿ. ಇವತ್ತು ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿರೋ ಸಿಂಪಲ್ಲಾಗಿ ಸಾಂಬಾರು ಮಾಡೋದ ತೋರ್ಸಾಕತ್ತೀನಿ. ಮತ್ತು ನಾನು ಇಲ್ಲಿ ಮನೆ ಹತ್ತಿರ ನಾನು ಕರಿಬೇವು ಗಿಡ ಹಚ್ಚೀನಿ ಫ್ರೆಂಡ್ಸ. ಭಾಳ ಚೆನ್ನಾಗಿ ಬಂದಿತ್ತು. ನೋಡಿದ್ರಲ್ಲ ಎಷ್ಟು ಮಸ್ತಾಗಿ ಎಲೆಗಳು ಚೆನ್ನಾಗಿದ್ದು ಅಂಥೇಳಿ. ಇವತ್ತು ಸಿಂಪಲ್ಲಾಗಿ ಒಂದು ರಂಗೋಲಿ ಆಮೇಲೆ ಪೂಜೆ ಮಾಡೋದ ನಿಮ್ಮ ಜೊತೆ ನಾನು ಶೇರ್ ಮಾಡತ್ತೀನಿ. ಬರ್ರಿ. ಮತ್ತು ಗುರುವಾರ ಇರೋದರಿಂದ ರಾಯರ ಪೂಜೆ ಮಾಡ್ಕೊಂಡ ಎಲ್ಲ ಕೆಲಸವೆಲ್ಲ ಮುಗಿಸ್ಕೊಂಡ ಇವಾಗ ಸಿಂಪಲ್ಲಾಗಿ ಒಂದು ಸಾಂಬಾರು ನಿಮ್ಮ ಜೊತೆ ನಾನು ಶೇರ್ ಮಾಡಾಕತ್ತೀನಿ ಫ್ರೆಂಡ್ಸ್. ಇದನ್ನು ನಿನ್ನೆನ ನಾನು ಶೇರ್ ಮಾಡಬೇಕಾಗಿತ್ತು, ಆದರೂ ಮಾಡಲಿಲ್ಲ. ಇವತ್ತು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಇಲ್ಲಿ ಒಂದು ಬಟ್ಲಷ್ಟ ತೊಗರಿಬೇಳೆ, ಆಮೇಲೆ ಒಂದು ಆಲೂಗಡ್ಡೆ, ಒಂದು ಈರುಳ್ಳಿ, ಆಮೇಲೆ ಒಂದು ಹೀರೆಕಾಯಿ ತೊಗೊಂಡಿನಿ ಫ್ರೆಂಡ್ಸ್. ಮತ್ತು ಒಂದು ಟೊಮೆಟೊ ತೊಗೊಂಡ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊತ ಒಂದು ಕುದಿ ಇದನ್ನು ಚೆನ್ನಾಗಿ ನುಣ್ಣಗೆ ಕುದಿಸ್ತಾ ಇದ್ದೀನಿ ಫ್ರೆಂಡ್ಸ. ಕುದಿಸಿ ತಗೊಂಡಿನಿ ಫ್ರೆಂಡ್ಸ್. ಅದನ್ನು ಹಂಗೆ ಚಮಚಲ್ಲೇ ತಿರುವಾಡಿ ಸೈಡ್ ಇಟ್ಕೊಂಡ ಇವಾಗ 2 ಕೆಂಪೆಣ್ಸಿಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಕರಿಬೇವು ಸೊಪ್ಪು, ಆಮೇಲೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ, ಆಮೇಲೆ ಕೊಬ್ಬರಿಯನ್ನು ಕಟ್ ಮಾಡಿ ಸೇರಿಸ್ಕೊಂಡಿನಿ ಫ್ರೆಂಡ್ಸ. ಇದನ್ನು ಒಂದು ಸ್ವಲ್ಪ ಪೇಸ್ಟ್ ಮಾಡ್ಕೊಂಡಿನಿ ಫ್ರೆಂಡ್ಸ. ಆಮೇಲೆ ಇಲ್ಲಿ ನಾನು ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಜೀರಿಗೆ, ಸಾಸಿವೆ, ಎಣ್ಣೆ, ಆಮೇಲೆ ಕರಿಬೇವು ಸೊಪ್ಪು ಒಗ್ಗರಣೆ ಮಾಡ್ಕೊಂಡು ಫ್ರೆಂಡ್ಸ. ಒಗ್ಗರಣೆ ಆದ ಬಳಿಕ ರುಬ್ಬಿರುವ ಮಿಶ್ರಣವನ್ನು ಅದಕ್ಕೆ ಹಾಕಿ, ಆಮೇಲೆ ಇಲ್ಲಿ ನಾನು ಕುದಿಸಿರುವ ಬೇಳೆಗಳನ್ನು ಎಲ್ಲ ಇದಕ್ಕೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ. ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಅಚ್ಚ ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡಿನಿ ಫ್ರೆಂಡ್ಸ. ಮತ್ತು ಸ್ವಲ್ಪ ಸ್ವೀಟ್ ಇರಲಿ ಅಂಥೇಳಿ ಸ್ವಲ್ಪ ಜಾಸ್ತಿ ಒಳಗೆ ಬೆಲ್ಲ ಹಾಕ್ಕೊಂಡಿನಿ ಫ್ರೆಂಡ್ಸ ಇದಕ್ಕೆ. ಮತ್ತು ಕುಕ್ಕರ ಮುಚ್ಚಳ ಮುಚ್ಚಿ ಒಂದು ವಿಜಿಲ್ ಕೂಗಿಸಿರ ಸೂಪರಾಗಿರುವ ಸಾಂಬಾರು ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಆಲ್ರೆಡಿ ಒಂದು ವಿಡಿಯೋದಾಗ ಶೇರ್ ಮಾಡೀನಿ. ಮತ್ತು ಹೊಸ ರೆಸಿಪಿ ಜೊತೆ ಮತ್ತೆ ನಾಳೆ ಬರ್ತೀನಿ. ಇದಾಗಿತ್ತು ಇವತ್ತಿನ ವಿಶೇಷ. ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.